ಮಡಿಕೇರಿಯಲ್ಲಿ ನಿಶ್ಚಿತಾರ್ಥ ನಿಂತಿದ್ದಕ್ಕೆ ಬಾಲಕಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈಗ 2 ದಿನಗಳ ಬಳಿಕ ಬಾಲಕಿ ಮೀನಾಳ ರುಂಡ ಪತ್ತೆಯಾಗಿದೆ. ಎರಡು ದಿನಗಳ ಬಳಿಕ ಈಗ ಬಾಲಕಿ ಮೀನಾಳ ರುಂಡ ಪತ್ತೆಯಾಗಿದೆ. ಹತ್ಯೆ ನಡೆದ ಅನತಿ ದೂರದಲ್ಲಿ ಬಾಲಕಿಯ ತಲೆ ಪತ್ತೆಯಾಗಿರೋದು. ಬಾಲಕಿಯ ರುಂಡವನ್ನ ಮರದ ಮೇಲೆ ಇರಿಸಿದ್ದ ಈ ಆರೋಪಿ, ಮರದ ಮೇಲೆ ರುಂಡ ಇರಿಸಿ ಕಾಡಿನಲ್ಲಿ ಅವಿತಿದ್ದ ಈ ಹಂತಕ. ಬಾಲಕಿಯ ಮನೆ ಬಳಿ ಆರೋಪಿಯನ್ನ ಕರೆದೊಯ್ದು ಸ್ಥಳ ಮಹಜರನ್ನ ಈಗ ಮಾಡಿದ್ದಾರೆ. ಅಲ್ಲಿ ನೋಡಿ, ಅವನೇ ಪ್ರಕಾಶ್ ಅಂತ ಹೇಳಿ ಇನ್ನೂ ಜೀವಂತವಾಗಿ ಇಟ್ಟಿದಾರಲ್ಲ, ಅದೇ ದೊಡ್ಡ ಇದು. ಆ ರುಂಡವನ್ನ ಅಲ್ಲಿ ಕವರಲ್ಲಿ ಹಾಕೊಂಡು ಇಟ್ಕೊಂಡಿದ್ದಾರೆ ನೋಡಿ. ಅದು ಮರದ ಮೇಲೆ ಇಟ್ಟಿದ್ನಂತೆ. ಸ್ಥಳ ಮಹಜರನ್ನ ಮಾಡಿದ್ರು. ಇಂಥವ್ರನ್ನೆಲ್ಲ ಬದುಕಾಗಿ ಬಿಡಬೇಕಲ್ಲ. ಈ 34 ವರ್ಷದವನಿಗೆ ಅವಳ ನಿಶ್ಚಿತಾರ್ಥ ಮಾಡಿದ್ದೇ ದೊಡ್ಡ ತಪ್ಪು. ಅವನಿಗೆ 16 ವರ್ಷದವಳನ್ನ ಮತ್ತೆ 2 ವರ್ಷ ಕಾಯಿ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಈ ಮುಖಕ್ಕೆ ಬೇರೆ ಕೇಡು. ರುಂಡ ಕಡ್ದು ಮರದ ಮೇಲೆ ಇಟ್ಟಿದ್ದಾನೆ. ಅವನಿಗೆ ಸ್ಥಳ ಮಹಜರ್ ಮಾಡಕ್ಕೆ ಬಂದಿದ್ದಾರೆ. ಇನ್ನೂ ಉಳಿಸಿದ್ರಲ್ಲ ಪೊಲೀಸರು. ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕಾಗಿತ್ತು ಅದೇ ರೀತಿಯಾಗಿ, ಅಥವಾ ಯಾವುದಾದ್ರೂ ಒಂದು ಹದ್ದುಗಳಿರುವಂಥ ಜಾಗಕ್ಕೆ ಬಿಸಾಕ್ಬೇಕಾಗಿತ್ತು. ಅವಾಗ ಸರಿಯಾಗಿರೋದು. ಇಂಥವ್ರನ್ನ ಸಹಿಸ್ಕೊಂಡು ನಮ್ಮ ಸಮಾಜ ಇನ್ನೂ ಇದೆಯಲ್ಲ, ಅದರ ಪರಿಸ್ಥಿತಿ. ಅದಕ್ಕೆ ಇಂಥವೆಲ್ಲ ಪ್ರಕರಣಗಳು ಬರುತ್ತೆ. ಒಂದಾದ ನಂತರ ಒಂದು ಪ್ರಕರಣಗಳು ಇದೇ ರೀತಿಯಾಗಿ. ಏನು ಬೆಲೆ ಇಲ್ವಾ? ಇಷ್ಟ ಇಲ್ಲ ಕೊಲೆ ಮಾಡ್ತಾರೋ, ಒಪ್ಕೊಳ್ಳಿಲ್ಲ ಅಂದರೆ ಕೊಲೆ ಮಾಡ್ತಾರೋ, ಸಾಯಿಸ್ತಾರೋ, ರುಂಡ ಕಡ್ದು ಹಾಕು, ಒಂದು 10-20 ಬಾರಿ ಚಾಕು ಚೊಚ್ಚು. ಯಾವ ಮನಸ್ಥಿತಿಯಲ್ಲಿ ಹೋಗ್ತಾ ಇದೆ ಇವರೆಲ್ಲ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕು. 1-2-3 ಸಲ ಎನ್ಕೌಂಟರ್ ಆದರೆ ಸರಿಯಾಗಿ ದಾರಿಯಲ್ಲಿರ್ತಾರೆ ಹಲವು ಕಡೆಗಳಲ್ಲಿ. ಇಂಥ ಪ್ರಕರಣಗಳಲ್ಲಿ ತಂದೆ ತಾಯಿಯ ಕಣ್ಣೆದರನೇ ಮಗಳ ರುಂಡವನ್ನು ಕಡ್ಕೊಂಡು ಹೋಗ್ತಾನೆ ಅಂತಂದರೆ ಅವನು ಎಂಥವನು ಇರಬೇಕು ಅಂತ ಹೇಳಿ. ಕೊಲೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಅನ್ನ ನೀಡಲಾಗ್ತಾ ಇದೆ. ಮೀನಾಳನ್ನ ಪ್ರಿಪ್ಲಾನ್ ಮಾಡಿ ಹತ್ಯೆ ಮಾಡಲಾಗಿದೆ. ಒಬ್ಬರಲ್ಲ 3ರಿಂದ ಕೊಲೆ ಶಂಕೆ. ಮೃತ ಬಾಲಕಿಯ ಕುಟುಂಬಸ್ಥರ ಅನುಮಾನ, ಹಂತಕನಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು, ಯಾವುದೇ ಕಾರಣಕ್ಕೂ ಕೂಡ ಆತನಿಗೆ ಜಾಮೀನು ಕೊಡಬಾರದು. ಕೊಲೆಯಾದ ಮೀನಾ ಕುಟುಂಬಸ್ಥರು ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಒಬ್ಬರಲ್ಲ ಈಗ 3ರಿಂದ ಕೊಲೆ ಶಂಕೆ ಅಂತ ಹೇಳ್ತಾ ಇದ್ದಾರೆ. ಮಡಿಕೇರಿಯಲ್ಲಿ ಬಾಲಕಿಯ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಮೀನಾಳನ್ನ ಪ್ರೀ ಪ್ಲಾನ್ ಮಾಡಿ ಹತ್ಯೆ ಮಾಡಲಾಗಿದೆ. ಒಬ್ಬರಲ್ಲ 3ರಿಂದ ಕೊಲೆ ಶಂಕೆ ಅಂತ ಹೇಳ್ತಾ ಇದ್ದಾರೆ. ಮೃತ ಬಾಲಕಿಯ ಕುಟುಂಬಸ್ಥರಿಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವನಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು ಅಂತಿದ್ದಾರೆ. ಎನ್ಕೌಂಟರ್ ಮಾಡೋದೇ ಬೆಟರ್ ಅನ್ಸುತ್ತಪ್ಪ ನನ್ನ ಪ್ರಕಾರ. ಯಾವುದೇ ಕಾರಣಕ್ಕೂ ಕೂಡ ಆತನಿಗೆ ಜಾಮೀನು ಕೊಡಬಾರದು ಅಂತ ಕೊಲೆಯಾದ ಮೀನಾ ಕುಟುಂಬಸ್ಥರು ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕರ್ಕೊಂಡು ಹೋದ ಮನೆಗೆ ಹೋಗೋಣ ಬನ್ನಿ ಅಂತ. ಏನಂತ ಹೇಳ್ತಾರೆ? ತುಂಬಾ ಒತ್ತಾಯ ಮಾಡ್ತಿದ್ ಅವತ್ತು ನಿಮ್ಗೆ. ಮನೆಗೆ ಹೋಗೋಣ ಬನ್ನಿ, ಮನೆಗೆ ಅವ್ರ ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗೋದು. ಯಾರ ಮನೆ ಅದು? ಪ್ರಕಾಶ್ ಅವರು. ಎಲ್ಲಿ? ಹಮಿಯಾಲ. ಎಲ್ಲ ಹೋದ್ರ ಅವತ್ತು? ಎಲ್ಲ ಹೋಗಿಲ್ಲ. ತಾಯಿ, ತಂಗಿ, ಅಮ್ಮ ಮಾತ್ರ ಬಾಕಿ ಇದೆ. ನಾನು ಅಣ್ಣ ಹೋದೆ. ಅಲ್ಲಿಂದ ಹೋಗ್ಬಿಟ್ಟು ನಾನೊಂದು ಫಂಕ್ಷನ್ಗೆ ಹೋದೆ. ಅಣ್ಣ ಅಲ್ಲೇ ಬಾಕಿ ಅದ. ಇವರು ಮಧು ಅನ್ನೋರು ಪಿಕಪ್ಪಲ್ಲಿ ಇವನು ವಾಪಸ್ ಬಂದುಬಿಟ್ಟು ಕರೆದಿದ್ದೆ. ಅಲ್ಲ, ಈಗ ಉದ್ದೇಶಪೂರ್ವಕವಾಗಿ ಹಿಂಗೆ ಮಾಡಿದಾನೆ ಅಂತ ಅಂದ್ರೂ ಕೂಡ ಕಾರಣ ಏನು? ಕಾರಣ ಅಂತ ಗೊತ್ತಿಲ್ಲ. ನಿಮ್ಗೆ ಒಪ್ಪಿಗೆ ಇತ್ತ ಅಂದ್ರೆ? ಒಪ್ಪಿಗೆ ಇತ್ತು. ಬಟ್ ನಿಮ್ಮನ್ನೆಲ್ಲ ದಿಕ್ ತಪ್ಪಿಸಿದ್ದಾನೆ ಅಂತ ಹೇಳ್ತೀರಾ ನೀವು? ನಿಮ್ಮ ಅಣ್ಣ ತಮ್ಮಂದಿರನ್ನೆಲ್ಲ. ಅಲ್ಲ, ಬಟ್ ನಿನ್ನೆ ನಿಮ್ಮ ತಂದೆಯವರು ಹೇಳ್ತಿದ್ರು, ನಾನು 1 ವಾರದ ಹಿಂದೆ ಅಕ್ಕನ ಮನೆಗೆ ಹೋಗಿದ್ಲು ನನ್ನ ಮಗಳು. ಅಲ್ಲಿಂದ ಅವಳ ಮನಸ್ಸು ಬದಲಾಗಿತ್ತು. 1 ವಾರದಿಂದ ನನ್ನ ಫೋನ್ಗೆ ಕರೆ ಮಾಡಿ ಹುಡುಗನ ಜೊತೆ ಮಾತಾಡಿ ಹೇಳಿದ್ಲು, ನನಗೆ ಇಷ್ಟ ಇಲ್ಲ, ಯಾವ ಕಾರಣಕ್ಕೂ ನಾನು ನಿನ್ನ ಮದುವೆ ಆಗೋಲ್ಲ ಅಂತ ಹೇಳಿದ್ಲು ಅಂತ ನಿಮ್ಮ ತಂದೆ ಹೇಳ್ತಿದ್ರು. ಹಾಗೆ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಹೆಂಗೆ ತಿರುಗಿದ್ರೆ ಆಗ್ತೀನಿ, ಮದುವೆ 18 ವರ್ಷ ಆಗೋ ತನಕ ಮದುವೆ ಆಗಲ್ಲ ಅಂತ ಹೇಳಿದ್ಲು ಅವಳು. ಹೇಳ್ಬಿಟ್ಟು ಆಮೇಲೆ ಅವನು ಒಪ್ಕೊಂಡು 18 ವರ್ಷ ಆದಮೇಲೆ ನೀವು ಮದುವೆ ಮಾಡಿಕೊಡಿ, ಇವಾಗ ಹಿಂಗೆ ಮಾಡಿ ಹೇಳ್ಬಿಟ್ಟು ಆಮೇಲೆ ಎಲ್ಲ ಒಪ್ಕೊಂಡು ಹಿಂಗೆ ಮಾಡಿ. ಇನ್ನು ಎಂಗೇಜ್ಮೆಂಟ್ ಆದಮೇಲೆ ಜಾಬ್ಗೆ ಹೋಗ್ತೀನಿ ಅಂತಿದ್ನಾ? ಹೇಗೆ? ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ವಿ. ಹಾಂ, ಜಾಬ್. ಏನು ಕೆಲಸಕ್ಕೆ ಅಂತ? ಕೆಲಸ ಎಂತಂದು ಗೊತ್ತಿಲ್ಲ.
ಅವನನ್ನು ಅಲ್ಲಿಂದ ಹಿಡ್ಕೊಂಡು ಬಂದಿದ್ದಾರೆ. ನಾಟಕ ಮಾಡ್ತಾ ಇದ್ದಾನ, ಏನು ನಾಟಕನೇ ಅದು, ಇನ್ನೇನಾಗಬೇಕು ಅವನಿಗೆ, ಅವ್ನು ಮಾಡ್ತಾ ಇರೋದಿಲ್ಲ. ಸೊ ಅದು ಒಂದು ಕಡೆಗೆ. ಇದು ಅವರ ತಮ್ಮ ಅಲ್ಲಿ ಅವ್ನು ಕರ್ಕೊಂಡು ಬಂದಿದ್ದಾರೆ. ಪಾಪ ರುಂಡ ನೋಡಿದ ನಂತರ ಅವ್ರು ಮಾಡ್ತಾ ಇರೋದು. ಬಟ್ ಅವನನ್ನು ಕರ್ಕೊಂಡು ಬಂದಲ್ಲೆಲ್ಲ ಸ್ಥಳ ಮಾಜರ್ ಮಾಡ್ತಾ ಇದ್ರಲ್ಲ, ಅವನು ಎಷ್ಟು ಆರಾಮಾಗಿದ್ದಾನೆ ನೋಡ್ತಾ ಇದ್ರಿ ನೀವು. ಆ ದೃಶ್ಯವನ್ನು ಕೂಡ ತೋರಿಸ್ತೀನಿ. ಅದನ್ನು ಗುರುತಿಸ್ಬೇಕಾಗಿತ್ತು. ಅವನ ತಮ್ಮನ ಕರ್ಕೊಂಡು ಹೋದಾಗ ಅವನು ಸಂಕಟ ಪಡ್ತಾ ಇರುವಂಥ ರೀತಿ ಅದು. ಬಟ್ ಈ ಕಡೆಗೆ ಸ್ಥಳ ಮಾಜಿಗೋಸ್ಕರ ಅವನನ್ನು ಕರ್ಕೊಂಡು ಬಂದಿದ್ರಲ್ಲ, ಅವನು ನಿಂತಿರೋ ರೀತಿಯನ್ನು ನೋಡಿದಾಗ ಏನೂ ಸಂಬಂಧನೇ ಇಲ್ಲ, ಆರಾಮಾಗಿದ್ದಾನೆ ಅವನು, ಎಷ್ಟು ಕೂಲ್ ಆಗಿದ್ದಾನೆ. ಇಂಥವ್ರನ್ನೆಲ್ಲ ಇಟ್ಕೊಂಡಿದ್ದೀರಲ್ಲ ಇನ್ನೂ ಆ ಕಾಡಲ್ಲಿ ಸಿಕ್ಕಾಗ ಪೊಲೀಸರು ಅಲ್ಲೇ ಗುಂಡು ಹೊಡೆದು ಸಾಯಿಸ್ಬಿಡ್ಬೇಕಾಗಿತ್ತು ಇಂಥವ್ರನ್ನ. ಹೇಳಬಾರ್ದು ಅವನ್ನೆಲ್ಲ ಇಲ್ಲಿ ಕೂತಾಗ. ಬಟ್ ಅಷ್ಟು ಸಂಕಟ ಆಗತ್ತೆ ರೀ. ನೋಡಿ ಅವನು ಎಷ್ಟು ಆರಾಮಾಗಿ ನಿಂತ್ಕೊಂಡಿದ್ದಾನಲ್ಲಿ ಅಂತ ಹೇಳಿ ಸ್ಥಳ ಮಾಜರಿಗೆ ಕರ್ಕೊಂಡು ಬಂದಾಗ. ಪಾಪ ಅವ್ರ ಮನೇಲಿರುವಂಥ ಸಂಕಟ ನೋಡಿ ಹೆಂಗಿದೆ. ಅವನ ಪಾಪ ತಮ್ಮ ಹೆಂಗೆ ಆಡ್ತಾ ಇದ್ದಾನೆ ಅಂಥೇಳಿ. ಯಾರಿಗಾದರೂ ಆಗಲ್ವೇನ್ರಿ? ತಂಗಿ ರುಂಡ ಕಟ್ಟಲ್ಲಿ ಹಾಕಿದ್ದಾರೆ, ರುಂಡ ನೋಡುವಂಥ ಪರಿಸ್ಥಿತಿಗೆ ಬಂದಿದೆ ಅಂತಂದ ಅವನಿಗೆ ಎಷ್ಟು ಸಂಕಟ ಆಗಿರುತ್ತೆ, ಏನಾಗಿರುತ್ತೆ ಅವನ ಪರಿಸ್ಥಿತಿ. ಪಾಪ ಅವನು ಮಾತ್ರ ಆರಾಮಾಗಿದ್ದಾನೆ ಸ್ಥಳ ಮಜರಿಗೆ ಕರ್ಕೊಂಡು ಬಂದಾಗ.